ಎಕ್ಸೈಸ್ 12.2 ಸೆಕೆಂಡ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ರಚಲ್ an engineering student was asked to make a model shaped like a cylinder, two cones attached at its two ends. ಈಗ ಮಾಡಲ್ ಯಾವ ತರ ಮಾಡ್ಬೇಕು, ಅವನು ಒಂದ್ ಸಿಲಿಂಡರ್ ತಗೋಬೇಕಂತೆ. ಓಕೆ, ಆ ಸಿಲಿಂಡರ್ ಎರಡು ಎಂಡ್ ಅಲ್ಲಿ ಏನ್ ಮಾಡ್ಬೇಕು, ಕೋನ್ ನ ಅಟ್ಯಾಚ್ ಮಾಡ್ಬೇಕು. ಓಕೆನಾ, ಈಗ ಈ ತರ ಆ ಮಾಡೆಲ್ ನ ಮಾಡ್ಬೇಕು. ಆಮೇಲೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಬೈ ಯೂಸಿಂಗ್ ಎ ಥಿನ್ ಅಲ್ಯೂಮಿನಿಯಂ ಶೀಟ್. ಈಗ ಅವ್ರೇನ್ ಕೊಟ್ಟಿದ್ದಾರೆ, ದ ಡಯಾಮೀಟರ್ ಆಫ್ ದ ಮಾಡೆಲ್ ಈಸ್ 3 ಸೆಂಟಿಮೀಟರ್. ಡಯಾಮೀಟರ್ ಬಂದು 3 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಏನಾಗುತ್ತೆ, d/2. ಓಕೆ, ನಥಿಂಗ್ ಬಟ್ 3/2 ಸೆಂಟಿಮೀಟರ್ ಕೊಡುತ್ತೆ. ಸೊ ನಾನು ಅದನ್ನ ಏನ್ ಮಾಡ್ಬಿಡ್ತೀನಿ, ಇಲ್ಲಿ ಕೆಳಗಡೆ ಬರ್ಬಿಡ್ತೀನಿ. ಸೊ ರೇಡಿಯಸ್ ಬಂದ್ಬಿಟ್ಟು ಎಷ್ಟು, 3/2 ಸೆಂಟಿಮೀಟರ್. ಓಕೆನಾ, ಈಗ ಇಲ್ಲಿ ಎರೇಸ್ ಮಾಡ್ಬಿಡ್ತೀನಿ. ಈಗ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಅಂಡ್ ಇಟ್ಸ್ ಲೆಂತ್ ಇಸ್ 12 ಸೆಂಟಿಮೀಟರ್. ಇಲ್ಲಿ ನೋಡ್ರಿ, ಮಾಡಲ್ದು ಟೋಟಲ್ ಲೆಂತ್ ಎಷ್ಟಿದೆ, 12 ಸೆಂಟಿಮೀಟರ್ ಇದೆ. ಈಗ ಟೋಟಲ್ ಮಾಡಲ್ ಲೆಂತ್ ಬಂದ್ಬಿಟ್ಟು, ಹೈಟ್ ಆಫ್ ಮಾಡಲ್ ಬಂದ್ಬಿಟ್ಟು ಎಷ್ಟು, 12 ಸೆಂಟಿಮೀಟರ್ ಇದೆ. ಓಕೆ, ಈಗ ಏನ್ ಕೊಟ್ಟಿದ್ದಾರೆ, ಇಫ್ ಈಚ್ ಕೋನ್ ಹ್ಯಾಸ್ ಎ ಹೈಟ್ ಆಫ್ 2 ಸೆಂಟಿಮೀಟರ್. ಓಕೆ, ಇದರ ಹೈಟ್ 2 ಸೆಂಟಿಮೀಟರ್ ಇದೆ, ಆಮೇಲೆ ಇದ್ರ ಹೈಟ್ 2 ಸೆಂಟಿಮೀಟರ್ ಇದೆ. ಓಕೆ, ಈಗ ನೀವು ನೋಡಿದ್ರೆ ನನಗೀಗ ಹೈಟ್ ಆಫ್ ದ ಸಿಲಿಂಡರ್ ಗೊತ್ತಿಲ್ಲ. ಓಕೆ, ಸೊ ಇದೇನಿದು ಹೈಟ್ ಆಫ್ ದ ಕೋನ್, ಇದು ಕೂಡ ಹೈಟ್ ಆಫ್ ದ ಕೋನ್. ಓಕೆ, ನನಗೆ ಹೈಟ್ ಆಫ್ ದ ಸಿಲಿಂಡರ್ ಗೊತ್ತಿಲ್ಲ. ಫಸ್ಟ್ ಇದನ್ನ ಫೈಂಡ್ ಔಟ್ ಮಾಡೋಣ. ಈಗ ನೀವೇನ್ ನೋಡಿದ್ರೆ, ಈಗ 3 ಆಡ್ ಮಾಡಿದ್ರೆ ಹೈಟ್ ಆಫ್ ದ ಕೋನ್, ಹೈಟ್ ಆಫ್ ದ ಸಿಲಿಂಡರ್ ಪ್ಲಸ್ ಹೈಟ್ ಆಫ್ ದ ಕೋನ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಹೈಟ್ ಆಫ್ ದ ಮಾಡೆಲ್ ಸಿಗುತ್ತೆ. ಈಕ್ವೇಶನ್ ಬರೋಣ, ಹೈಟ್ ಆಫ್ ದ ಕೋನ್ ಪ್ಲಸ್ ಹೈಟ್ ಆಫ್ ದ ಸಿಲಿಂಡರ್ ಪ್ಲಸ್ ಹೈಟ್ ಆಫ್ ದ ಕೋನ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಹೈಟ್ ಆಫ್ ದ ಮಾಡೆಲ್ ಸಿಗುತ್ತೆ. ಈಗ 2 ಹೈಟ್ ಆಫ್ ದ ಕೋನ್ ಇದೆ. ಸೊ ನಾನೇನ್ ಮಾಡ್ತೀನಿ, 2hc ಅಂತ ಬರ್ತೀನಿ. hc ಪ್ಲಸ್ hc 2hc ಪ್ಲಸ್ hcy ಇಸ್ ಈಕ್ವಲ್ ಟು hf. ಅಂದ್ರೆ 2 ಕೋನ್ ಇದಾವೆ, ಅದಕ್ಕೆ 2 ಇಂಟು ಹೈಟ್ ಆಫ್ ಕೋನ್ ಮಾಡೀನಿ. ಈಗ 2 ಹೈಟ್ ಆಫ್ ಕೋನ್ ಎಷ್ಟಿದೆ, 2 ಸೆಂಟಿಮೀಟರ್ ಇದೆ. 2 ಇಂಟು 2 ಪ್ಲಸ್ ಹೈಟ್ ಆಫ್ ಸಿಲಿಂಡರ್ ಗೊತ್ತಿಲ್ಲ, ಹೈಟ್ ಆಫ್ ಮಾಡಲ್ ಗೊತ್ತು, ಎಷ್ಟು, 12. ಈಗ ನೀವು ನೋಡ್ರೆ 2 2 ಜಾ 4, ಹೈಟ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು 12 ಪ್ಲಸ್ 4 ಹಾಕೊಂಡು ಹೋದ್ರೆ -4 ಆಗುತ್ತೆ. ಓಕೆ, 12 - 4 ಎಷ್ಟಾಗುತ್ತೆ, 8. ಸೊ ಹೈಟ್ ಆಫ್ ಸಿಲಿಂಡರ್ ಎಷ್ಟು, 8. ಓಕೆ, ಸೊ ನಾನೇನ್ ಮಾಡ್ಬಿಡ್ತೀನಿ, ಇದಿಷ್ಟು ಅರೇಂಜ್ ಮಾಡ್ಬಿಡ್ತೀನಿ. ಓಕೆ, ಈಗ ನನಗೆ ಹೈಟ್ ಆಫ್ ಸಿಲಿಂಡರ್ ಗೊತ್ತಾಯ್ತು, ಎಷ್ಟು, 8 ಸೆಂಟಿಮೀಟರ್ ಅಂತ ಗೊತ್ತಾಯ್ತು. ಓಕೆನಾ, ನೆಕ್ಸ್ಟ್ ಈಗ ಏನ್ ಕೇಳ್ತಾರೆ, ಫೈಂಡ್ ದ ವಾಲ್ಯೂಮ್ ಆಫ್ ಏರ್ ಕಂಟೈನ್ಸ್ ಇನ್ ಮಾಡೆಲ್ ರಚಲ್. ಅವ್ರು ನಥಿಂಗ್ ಬಿಟ್ ವಾಲ್ಯೂಮ್ ಆಫ್ ಏರ್ ಕಂಟೈನ್ಡ್ ಇನ್ ದ ಮಾಡೆಲ್. ಮಾಡೆಲ್ ಅಂದ್ರೆ ಇವ್ರು 3 ತಗೋಬೇಕು, 1 2 3. ಸೊ ಈಗ ನಾವೇನ್ ಬರ್ತೀವಿ, ಈಕ್ವೇಶನ್ ಏನ್ ಬರೀಬೇಕು, ವಾಲ್ಯೂಮ್ ಆಫ್ ಏರ್ ಕಂಟೈನ್ಡ್ ಇನ್ ದ ಮಾಡೆಲ್ ಬಂದ್ಬಿಟ್ಟು, ಅಂದ್ರೆ ಇಲ್ಲಿ 2 ಕೋನ್ ಇದೆ ತಾನೆ. ಸೊ ಅದಕ್ಕೆ ಏನ್ ಬರ್ತೀನಿ, 2 ಇಂಟು ವಾಲ್ಯೂಮ್ ಆಫ್ ಕೋರ್ ಪ್ಲಸ್ ವಾಲ್ಯೂಮ್ ಆಫ್ ಸಿಲಿಂಡರ್ ಅಂತ ಬರ್ತೀನಿ. ಓಕೆ, ಈಗ ಫಾರ್ಮುಲಾ ಅಪ್ಲೈ ಮಾಡೋಣ. 2 ಇಂಟು ವಾಲ್ಯೂಮ್ ಆಫ್ ಕೋನ್ ಬಂದ್ಬಿಟ್ಟು 1/3 πr² h ಪ್ಲಸ್ ವಾಲ್ಯೂಮ್ ಆಫ್ ಸಿಲಿಂಡರ್ ಬಂದ್ಬಿಟ್ಟು πr² h. ಓಕೆನಾ, ಇಲ್ಲಿ ಬಂದ್ಬಿಟ್ಟು ಹೈಟ್ ಆಫ್ ಸಿಲಿಂಡರ್ ವ್ಯಾಲ್ಯೂ ಹಾಕ್ಬೇಕು, ಇಲ್ಲಿ ಬಂದ್ಬಿಟ್ಟು ಹೈಟ್ ಆಫ್ ಕೋನ್ ವ್ಯಾಲ್ಯೂ ಹಾಕ್ಬೇಕು. 2 ಇಂಟು 1/3 ಇಂಟು ಪೈ ವ್ಯಾಲ್ಯೂ ಏನು, 22/7. ಓಕೆ, ರೇಡಿಯಸ್ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ ಅವರು, 3/2. ಓಕೆ, ಈಗ ನೀವು ನೋಡಿದ್ರೆ ಕೋನ್ ರೇಡಿಯಸ್ 3/2, ಸಿಲಿಂಡರ್ ರೇಡಿಯಸ್ 3/2. ಸೊ ರೇಡಿಯಸ್ ಏನು, 3/2. ಓಕೆ, ಇಲ್ಲಿ r² ಇರೋದ್ರಿಂದ ನಾನೇನ್ ಬರ್ತೀನಿ, 3/2 ಇಂಟು 3/2 ಇಂಟು ಹೈಟ್ ಆಫ್ ಕೋನ್ ಏನಿದೆ, 2 ಇದೆ, ಪ್ಲಸ್ ಪೈ ವ್ಯಾಲ್ಯೂ ಏನಿದೆ, 22/7 ಇಂಟು. ಓಕೆ, ಈಗ ನೀವು ನೋಡಿ ರೇಡಿಯಸ್ ಏನಿದೆ, 3/2 ಇದೆ, r² ಇದರಿಂದ 3/2 ಇಂಟು 3/2
ಹೈಟ್ ಆಫ್ ಸಿಲಿಂಡರ್ ಎಷ್ಟು ಬಂದಿದೆ ನೋಡ್ರಿ ಇಲ್ಲಿ. ಹೈಟ್ ಆಫ್ ಸಿಲಿಂಡರ್ ಎಷ್ಟಿದೆ 8 ಇದೆ. ಸೊ ನಾನು ಇಲ್ಲಿ ಏನ್ ಬರ್ತೀನಿ, ಹೈಟ್ ಆಫ್ ಸಿಲಿಂಡರ್ ಬಂದ್ಬಿಟ್ಟು 8 ಅಂತ ಮಾಡ್ತೀನಿ. ಹೀಗೆ ಕ್ಯಾನ್ಸಲ್ ಮಾಡೋಣ. ಓಕೆ, E2 ಕ್ಯಾನ್ಸಲ್ ಆಯ್ತು, E3 ಕ್ಯಾನ್ಸಲ್ ಆಯ್ತು. ಓಕೆ, ಈಗ ನೋಡ್ರಿ E2 ಕ್ಯಾನ್ಸಲ್ ಆಯ್ತು. ಈಗ ಉಳಿದಿದ್ದು ನೋಡ್ರಿ 22 ಇಂಟು 3/7 ಉಳಿದಿದೆ. ಪ್ಲಸ್ ಇಲ್ಲಿ 2 11 ಜಾ 2 1 ಜಾ 2 4 ಜಾ. ಓಕೆ, ಸೊ ಇಲ್ಲಿ ಏನ್ ಉಳಿತು ನಿಮಗೆ 11 3 ಜಾ 33 3 ಜಾ 99 ಇಂಟು 4 ಡಿವೈಡ್ ಬೈ 7 ಆಯ್ತು. ಓಕೆ, ಈಗ 22 3 ಎಷ್ಟು 66/7 ಪ್ಲಸ್ ಈಗ ಮಲ್ಟಿಪ್ಲೈ ಮಾಡಿದ್ರೆ 4 9 ಎಷ್ಟು 36. ಓಕೆ, 3 ಕ್ಯಾರಿ ಮತ್ತೆ 4 9 36 ಪ್ಲಸ್ 3 396 ಡಿವೈಡ್ ಬೈ 7 ಆಗುತ್ತೆ. ಈ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಅದೇ LCM ಆಗುತ್ತೆ. ಮೇಲೆ ಏನ್ ಬರೀತೀವೋ ಅದೇ ನಂಬರ್ ಕೆಳಗಡೆ ಬರಿಬೇಕು. ಈಗ ಆಡ್ ಮಾಡಿದ್ರೆ ಏನಾಗುತ್ತೆ 6 + 6 12 ಆಯ್ತು, 9 + 1 10 10 + 6 16 ಆಯ್ತು. ಓಕೆ, 3 + 1 4 ಡಿವೈಡೆಡ್ ಬೈ 7. ಈಗ ಕ್ಯಾನ್ಸಲ್ ಮಾಡಿದ್ರೆ 7 1 ಜಾ 7 6 ಜಾ 42 ಆಯ್ತು. 4 ಉಳಿತು 42 7 6 42. ಸೊ ಆನ್ಸರ್ ಎಷ್ಟು ಬಂತು 66. ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ, ನಾವು ವಾಲ್ಯೂಮ್ ಕಂಡಿಡಿಯಕತ್ತೀವಿ ಅಂದ್ರೆ ಸೆಂಟಿಮೀಟರ್ ಕೊಟ್ಟರು ನಾವು ಸೆಂಟಿಮೀಟರ್ ಕ್ಯೂಬ್ ಅಂತ ಬರಬೇಕು. ವಾಲ್ಯೂಮ್ ಇದ್ದಾಗ ಸೆಂಟಿಮೀಟರ್ ಕೊಟ್ರೆ ಸೆಂಟಿಮೀಟರ್ ಕ್ಯೂಬ್ ಅಂತ ಬರಬೇಕು. ಸೊ ಈಗ ಆನ್ಸರ್ ಏನು, ಟೋಟಲ್ ವಾಲ್ಯೂಮ್ ಆಫ್ ಏರ್ ಕಂಟೆಂಟ್ ಇನ್ ದ ಮಾಡಲ್ ಬಂದ್ಬಿಟ್ಟು 66 ಸೆಂಟಿಮೀಟರ್ ಕ್ಯೂಬ್. ಓಕೆನಾ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಸರ್ಫೇಸ್ ಏರ್ ಅಂಡ್ ವಾಲ್ಯೂಮ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನ್ಯೂಸ್ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಇದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ. ನೀವು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಓಕೆ, ನೀವು ಇಲ್ಲಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಡೈರೆಕ್ಟ್ ಆಗಿ ನೀವು ಸಜ್ಜನ್ ಎಜುಕೇಶನ್ ಹಬ್ ಕನ್ನಡ ಅಂತ ಸರ್ಚ್ ಮಾಡಿ. ಓಕೆ, ಸೊ ಅಲ್ಲಿ ಬರುತ್ತೆ, ಅಲ್ಲಿ ನೀವು ಡೈರೆಕ್ಟ್ ಆಗಿ ಫಾಲೋ ಮಾಡ್ರಿ. ಓಕೆ, ಸೊ ಹಂಗಾದ್ರೂ ಫಾಲೋ ಮಾಡಿ, ಇಲ್ಲಾಂದ್ರೆ ನಾವು ಚಾನಲ್ ಲಿಂಕ್ ಕೊಟ್ಟಿದ್ದೀವಲ್ಲ ಅದನ್ನ ಫಾಲೋ ಮಾಡ್ರಿ. ಆಮೇಲೆ ಟೆಲಿಗ್ರಾಮ್ ಚಾನಲ್ ಕೂಡ ನೀವು ಫಾಲೋ ಮಾಡಿದ್ರೆ ಅದ್ರಲ್ಲಿ ನಿಮಗೆ ಅಡ್ವಾಂಟೇಜ್ ಅಂದ್ರೆ ನಿಮಗೆ ಪ್ರೀವಿಯಸ್ ಇಯರ್ದು ಕ್ವಶನ್ ಪೇಪರ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆಮೇಲೆ ಅದ್ರ ಸೊಲ್ಯೂಷನ್ ಕೊಡ್ತಾ ಇರ್ತೀವಿ. ಓಕೆ, ಆಮೇಲೆ ಏನಾದ್ರೂ ಇಂಪಾರ್ಟೆಂಟ್ ನೋಟ್ಸ್, ಓಕೆ, ಇಲ್ಲಾಂದ್ರೆ ಸೈನ್ಸ್ದು ಎಲ್ಲ ವಿಡಿಯೋ ಅಂದ್ರೆ ಎಲ್ಲ ಲೆಸನ್ದು ಇಂಪಾರ್ಟೆಂಟ್ ಕ್ವಶನ್ಸ್ PDF ಕೂಡ ಹಾಕ್ತಿವಿ. ಓಕೆ, ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ನ ಎರಡನ್ನ ಫಾಲೋ ಮಾಡಿ.